ಕಾಂಗ್ರೆಸ್ಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಎರಡು ಬಣಗಳಿವೆ. ಹೀಗಾಗಿ ಜೈನ ಧರ್ಮದ ಮೇಲೆ ಇಬ್ಬರು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜೈನ ನಿಗಮ ಮಂಡಳಿ ವಿಚಾರ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಎರಡು ಬಣಗಳಾಗಿವೆ. ಜೈನ ನಿಗಮ ಮಂಡಳಿಯನ್ನು ಸಿದ್ದರಾಮಯ್ಯ ಮಾಡಿದರೆ ಕ್ರೆಡಿಟ್ ಅವರಿಗೆ ಹೋಗುತ್ತೆ ಅಂತ ಡಿಕೆಶಿ, ಜೈನ ನಿಗಮ ಮಂಡಳಿ ಮಾಡಿದರೆ ಡಿಕೆಶಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಸಿದ್ದರಾಮಯ್ಯ. ಹೀಗಾಗಿ ಜೈನ ಧರ್ಮದ ಮೇಲೆ ಇಬ್ಬರು ಅನ್ಯಾಯ ಮಾಡುತ್ತಿದ್ದಾರೆ. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಗಂಭೀರ ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಶಿರಗೂರು ಗ್ರಾಮದಲ್ಲಿ ಸಂಜಯ್ ಪಾಟೀಲ್ ಪ್ರತಿಕ್ರಿಯೆ ನೀಡಿ, ಅಲ್ಪಸಂಖ್ಯಾತರಲ್ಲಿ ಹಲವಾರು ಧರ್ಮಗಳಿವೆ, ಅವರನ್ನ ತಲೆ ಮೇಲೆ ಕೂರಿಸಿಕೊಂಡು ಕುಣಿತಿದ್ದಾರೆ, ಆದರೆ ಜೈನ ಧರ್ಮೀಯರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಜೈನ ನಿಗಮ ಮಂಡಳಿ ಬಹುತೇಕ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾಡುವ ಅವಕಾಶ ಸಿಗುತ್ತಾ ಎನ್ನುವುದು ನಮ್ಮ ಭಾವನೆ. ನೋಡೋಣ, ಎಲ್ಲರೂ ಸಮಾನವರು ಎನ್ನುತ್ತಿರುವರು, ಆದರೆ ಜೈನರಿಗೆ ಮಲ್ತಾಯಿ ಧೋರಣೆ ಏಕೆ ಎಂದು ಸರ್ಕಾರಕ್ಕೆ ಸಂಜಯ್ ಪಾಟೀಲ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ನಿನ್ನೆ ಹೇಳಿದ ನೆನಪಿರಲ್ಲ, ಇನ್ನು ಇವತ್ತಿಂದ ಏನು ನೆನಪಿರುತ್ತೆ ಎಂದು ಲೇವಡಿಯನ್ನು ಮಾಡಿದ್ದಾರೆ. ಶಶಿಧರ್ ಕೊಕಟ್ನೂರು, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಎರಡು ಬಣ ಆಗಿದಾವೆ. ಸಿದ್ದರಾಮಯ್ಯ ಅವರು ಮಾಡ್ರೆ ಡಿಕೆ ಶಿವಕುಮಾರ್ಗೆ ಅನಿಸ್ತೈತಿ ಅವ್ರಿಗೆ ಕ್ರೆಡಿಟ್, ಡಿಕೆ ಮಾಡ್ರೆ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ತೈತಿ ಅವ್ನಿಗೆ ಕ್ರೆಡಿಟ್ ಅಂತ. ಯಾರಿಗೆ ಕ್ರೆಡಿಟ್ ಕೊಡೋಂತ ತಿಳ್ಕೊಂಡ ಜೈನ ಸಮಾಜ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಇದೇ ಒಂದು ನಾವು ಜೋಡಿಸ್ತೇನೆ. ಮತ್ತು ಮೈನಾರಿಟಿದಲ್ಲಿ ಬರುವಂಥ ಜೈನರ, ಮುಸಲ್ಮಾನರ, ಪಾರ್ಸಿ, ಕ್ರಿಶ್ಚಿಯನ್ನ ಅವ್ರ ಹತ್ರಾಗ ಬರೀ ಜೈನರ ಮೇಲೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಮ್ಗೆ ಮತ್ತೊಂದು ಸಮಾಜಕ್ಕೆ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ತಲೆ ಮೇಲೆ ತೊಗೊಂಡು ಕುಣಿತಾರೆ. ಆದರೆ ಜೈನರ ಭಾಳ ನಾವು ಶಕ್ತಿಲೇನ ಸಂಖ್ಯೆಲೇ ಕಡಿಮೆ ಮತ್ತು ಅಹಿಂಸಾವಾದಿ, ನಾವೇನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಗ್ರಾಂಟೆಡ್ ತೊಗೊಂಡಿದ್ದಾರೆ. ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಸರ್, ಸುಮಾರು ಎರಡು ಬಾರಿ ಸಮಾವೇಶ ಮಾಡಿದ್ರು. ಮೊನ್ನೆ ಬೆಳಗಾವದಲ್ಲಿ ಆಯಿತು ಮತ್ತು ಇಲ್ಲಿ ಐನಾಪುರದಲ್ಲಿ ಆಯಿತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಬಂದಿದ್ರು, ಅಲ್ಲಿ ಡಿಕೆ ಶಿವಕುಮಾರ್ ಬಂದಿದ್ರು. ಅತಿ ಶೀಘ್ರವಾಗಿ 2-3 ತಿಂಗಳಲ್ಲಿ ನಾವು ಒಂದು ನಿಗಮನ ಮಾಡ್ತೀವಿ ಅಂತಂದಿದ್ರು. ಆದರೆ 1 ವರ್ಷ ಆಯಿತು, ಇನ್ನತಕ್ಕ ಸುಳ್ಳು ಮಾತಾಡೋಕೆ ಏನದಕ್ಕೆ GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಸುಳ್ಳು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದು ಬಹುಶಃ BJP ಸರ್ಕಾರ ಬಂದ ಮೇಲೆ ಮಾಡುವಂಥ ಅವಕಾಶ ನಮಗೆ ಸಿಗ್ತೈತೆ ಅಂತ ನಮ್ಮ ಭಾವನೆ. ನೋಡೋಣ, ಆದರೆ ಇದು ಆಗಬೇಕು, ಬೇಗ ಆಗಬೇಕು. ಇಲ್ಲಿ ಯಾವುದೂ ಸರ್ಕಾರ ಅಂತ ನಮ್ದಿಲ್ಲ. ಜೈನ ಸಮಾಜ ಅಲ್ಪಸಂಖ್ಯಾಕ ಇರೋ ಕಾರಣದಿಂದ ಮತ್ತು ಅವ್ರದ್ದು ದೇಶಕ್ಕೆ ಸಮಾಜಕ್ಕೆ ದೊಡ್ಡ ಕೊಡುಗೆ ಇದೆ. ಅವ್ರ ಮೇಲೆ ಅನ್ಯಾಯ ಮಾಡಬಾರ್ದು. ಯಾವುದೂ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಎಲ್ಲ ಮೈನಾರಿಟಿ ಸಮಾಜಕ್ಕೆ ನೀವು ಒಂದು ಒಳ್ಳೆ ದೃಷ್ಟಿಯಿಂದ ನೋಡಲೇಕ. ಜೈನರ ಬಗ್ಗೆ ಈ ಥರ ಮಲ್ತಾಯಿ ಧೋರಣೆ ಯಾಕಂತ ನಮ್ಗೆ ಅನಿಸ್ತದೆ. ಕಾಂಗ್ರೆಸ್ ಪಕ್ಷಕ್ಕೂ ನಿಮ್ಮ ಕೊಡುಗೆ ಐತ್ರಿ ಜೈನ ಸಮುದಾಯದ. ಅವ್ರದ್ದು ಸಿಂಬಾಲ್ ಏನು ಹಸ್ತೈತಿಲ್ಲ, ಆದರೆ ಜೈನ ಮುನಿಗಳು ಒಬ್ಬರು ಅವ್ರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅವ್ರು ನೋಡ್ರಿ, ಅವ್ರಿಗೆ ನಿನ್ನಿಂದ ನೆನಪಿಲ್ಲ, ಇವತ್ತಿಂದ ಏನು ನೆನಪಿಡ್ತಾರೆ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಜೈನ್ ಸಮಾಜ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಪ್ರೀತಿ ಇತ್ತು. ಆದರೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಗಲಿ, ಖರ್ಗೆ ಅವ್ರಿಗಾಗಲಿ, ಅವ್ರಿಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಅದಕ್ಕೆ ನಾವು ಆ ಸಣ್ಣ ವಿಷಯ ಮೇಲೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಜೈನ್ ಸಮಾಜ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥ ಒಂದು ಸಮಾಜ. ಯಾರ ಮೇಲೂ ಅವ್ರ ಅಂದ್ರೆ ಕೆಟ್ಟ ಭಾವನೆಯಿಂದ ವಿಚಾರ ಮಾಡೋದಿಲ್ಲ, ಆ ಶಕ್ತಿನೂ ಇಲ್ಲ. ನಾವು ಸಂಖ್ಯೆಲೆ ಕಡಿಮೆ ಇದೀವಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಅಹಿಂಸಾ ಧರ್ಮದ ಪಾಲನೆ ಮಾಡುವಂಥ ಸಮಾಜ ಅಂತ ಜೈನ್ ಸಮಾಜ ನೋಡ್ತಾರೆ. ಆದರೆ ಕಾಂಗ್ರೆಸ್ ಅವ್ರು ಮರ್ತು ಬಿಟ್ಟಿದ್ದಾರೆ ಅಷ್ಟೇ.